ಅಸಿಸ್ಟೆಂಟ್ ಕಮಿಷನರ್ ಆಗಿ ಆಗಮಿಸಿರ್ತಕ್ಕಂಥ ಗಂಗಪ್ಪನವರೇ, ಸನಾವುಲ್ಲಾ ಅವರೇ, ಮೇಲಿರ್ತಕ್ಕಂಥ ಎಲ್ಲ ಪತ್ರಿಕೆಗಳಿಗೆ, ಓದುಗರಿಗೆ, ವಿದ್ಯಾರ್ಥಿನಿಯರೇ, ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವುದಕ್ಕೆ ಮಾನ್ಯ ಹೊರಟ್ಟಿಯವರಿಗೆ ನನಗೆ ಭಾಳಷ್ಟು ಸಂತೋಷ ಆಗ್ಯದ, ಆಗ್ತಾ ಇರ್ತದೆ. ಅದು ಕಾರ್ಯಕ್ರಮ ಮುಗಿಯುವವರೆಗೂ ಕಾರಣ ಅಂದರೆ ಅವ್ವ ಟ್ರಸ್ಟ್ನವರು ಏನು ಈ ಪತ್ರಿಕಾ ದಿನಾಚರಣೆ ದಿವಸ ಒಬ್ಬ ಶ್ರೇಷ್ಠ ಮಹಿಳಾ ಪತ್ರಿಕೋದ್ಯಮಿಯನ್ನು ಗುರುತಿಸಿ ಪ್ರತಿ ವರ್ಷ ನಾವೇನು ನಮ್ಮ ಗದಗ ಪತ್ರಿಕಾ ಸಂಘದವರು ಪ್ರಶಸ್ತಿ ಪ್ರದಾನ ಮಾಡಬೇಕು, ಅವರಿಗೆ ಗೌರವಿಸಬೇಕು ಅನ್ನುವ ಆ ಯೋಜನೆಯನ್ನೇನು ಇಟ್ಕೊಂಡಿದ್ದೀರಲ್ಲ, ಆ ಟ್ರಸ್ಟಿನ ಹೋದ ವರ್ಷದ ನಿರ್ಣಯದಿಂದ ಇವತ್ತು ಸಹೋದರಿ ಶ್ರೀಮತಿ ಕೆ ಸಾವಿತ್ರಿಯವರನ್ನು ತಾವು ಗುರುತಿಸಿ ಅವ್ರನ್ನ ನಮ್ಮ ಗದಗಿನಲ್ಲಿ ಸನ್ಮಾನ ಮಾಡೋದಕ್ಕೆ ತಾವು ಕರೆದಿದ್ದೇವೆ. ಹೊರಟ್ಟಿಯವರಿಗೆ ನನಗೆ ಸಾವಿತ್ರಿಯವರು ಭಾಳ ಹಳಬರು. ನಾವು ವಿಧಾನ ಪರಿಷತ್ನೊಳಗೆ ತೊಡಗಿಸಿ ಮಾತನಾಡುವಾಗ ನಮ್ಮ ಸುದ್ದಿಯನ್ನು ಬರೆದಿರ್ತಕ್ಕಂಥವರು ಸಾವಿತ್ರಿ. ಈಗ ಗೆಲ್ಲಿದ್ರಿ ಅಲ್ಲಿಗೆ ನಾವು ವಿಧಾನ ಪರಿಷತ್ನಲ್ಲಿ ಮಾತನಾಡಿದರೆ ಆ ವಿಧಾನ ಪರಿಷತ್ನಲ್ಲಿ ನಾವು ಏನು ಮಾತಾಡಿರ್ತಿದ್ವಿ ಅದರ ಸಂಪೂರ್ಣ ಭಾವನಾತ್ಮಕ ಸಂಪೂರ್ಣವಾಗಿರ್ತಕ್ಕಂಥ ಆ ಸರಿಯಾದ ಸಂದೇಶ ಜನರಿಗೆ ಮುಚ್ಚೋದ್ರೊಳಗೆ ಅವತ್ತಿನ ಪತ್ರಿಕೋದ್ಯಮದಲ್ಲಿದ್ದವರು ಎಲ್ಲರೂ ಮಾಡ್ತಿದ್ರು. ಅದರಲ್ಲಿ ವಿಶೇಷವಾಗಿ ಸಹೋದರಿ ಸಾವಿತ್ರಿಯವರು ಮಾಡ್ತಿದ್ರು ಅಂತೇಳಿ ಹೇಳುವಾಗ ಭಾಳ ಸಂತೋಷ ಅನಿಸ್ತು. ಅವತ್ತಿನ ವಿಧಾನ ಪರಿಷತ್ತಿನ ಕವರೇಜ್ ಇವತ್ತು ನಾವೆಲ್ಲ ರಾಜ್ಯದೊಳಗೆ ಭಾಳಷ್ಟು ಜನರಿಗೆ ಪರಿಚಿತರಾದ್ವಿ. ನಮ್ಮ ಆಲೋಚನಾ ಪ್ರಕ್ರಿಯೆ ಏನದ, ನಮ್ಮ ರಾಜಕೀಯ ತತ್ವ ಸಿದ್ಧಾಂತಗಳೇನದಾವು, ನಾವು ಏನನ್ನ ಪ್ರತಿಪಾದಿಸ್ತೇವೆ ಅನ್ನೋದನ್ನ ಜನರಿಗೆ ಸರಿಯಾಗಿ ನಮ್ಮ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಸುವಂಥ ಆ ಸಂದರ್ಭ ಇತ್ತಲ್ಲ, ಆ ಸಂದರ್ಭದಲ್ಲಿ ಸಾವಿತ್ರಿಯವರು ನಮಗೆ ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಹಾಗೂ ಪರಿಚಯ ಮಾಡಿಸ್ಕೊಳ್ಳೋದಕ್ಕೆ ಬಹಳ ಕೊಡುಗೆ ಅವರು ಕೊಟ್ಟಿದ್ದಾರೆ ಅನ್ನೋದನ್ನು ನಮ್ಮ ಗದಗಿನ ಭೂಮಿಯಲ್ಲಿ ನಾನು ಅದನ್ನು ನೆನಪಿಸಿಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ. ಪತ್ರಿಕಾ ದಿನಾಚರಣೆ ದಿವಸ ಅವ್ರನ್ನ ಗುರುತಿಸಿ ಅವ್ರನ್ನ ಕರ್ಕೊಂಡು ಬಂದು ನಾನು ಹೊರಟಿಯವರು ಕೂತ್ಕೊಂಡು ಅವ್ರಿಗೆ ಸನ್ಮಾನ ಮಾಡೋದೇ ನಮಗೊಂದು ಭಾಗ್ಯ ಅಂತೇಳಿ ನಾನು ಭಾವಿಸ್ತಾ, ಇವತ್ತು ಪತ್ರಿಕಾ ದಿನಾಚರಣೆಯ ಈ ಆಚರಣೆಯನ್ನು ಸರ್ಕಾರ ಮುಂದಾಗಿ, ವಾರ್ತಾ ಇಲಾಖೆ ಮುಂದಾಗಿ, ನಮ್ಮ ಜಿಲ್ಲಾಡಳಿತ ಈ ಕಾರ್ಯಕ್ರಮವನ್ನು ಮಾಡ್ತಾಯಿದೆ. ನಿಮ್ಮ ಜೊತೆ ಕೂತ್ಕೊಂಡು ಭಾಳ ಸಂತೋಷ. ಪತ್ರಿಕಾ ದಿನಾಚರಣೆ ದಿವಸ ನಾವು ಏನು ಬೇಕಾದ ಮಾತಾಡ್ಬೋದು ನಾವು ಪೇಪರ್ನವ್ರ ಬಗ್ಗೆ. ಉಳುಕಿ ದಿವಸ ಏನು ಒಂದು ಹೆಚ್ಚು ಕಡಿಮೆ ಮಾತಾಡಿದ್ರಿ ವಿಭೂತಿಯವರ, ನೀವು ಮುಂದೆ ಒಂದು ವಾರ ಅದಕ್ಕೆ ಉತ್ತರ ಕೊಟ್ಕೊಂತ ಹೋಗ್ಬೇಕು. ದುರ್ದೈವ ದೇಶದಲ್ಲಿ ಪತ್ರಿಕೋದ್ಯಮ ಆಗಿ ಉಳಿದಿಲ್ಲ. ಪತ್ರಿಕೋದ್ಯಮಗಳು ಈಗ ಇಲ್ಲೂ ಇಲ್ಲ. ಪತ್ರಿಕಾ
ಕ್ಷೇತ್ರದೊಳಗೆ ನೌಕರದಾರರಿದ್ದಾರೆ. ಪತ್ರಿಕೋದ್ಯಮಿ ಒಬ್ಬವ ತನ್ನ ವ್ಯಕ್ತಿಗತ ಅಭಿಪ್ರಾಯವನ್ನು ಸಹಿತ ವ್ಯಕ್ತ ಮಾಡದೇ ಇರುವಂಥ ಒಂದು ಪತ್ರಿಕಾ ಕ್ಷೇತ್ರ ಇವತ್ತು ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ. ಜರ್ನಲಿಸಮ್ ಹ್ಯಾಸ್ ಬಿಕಮ್ ಜಸ್ಟ್ ಅನ್ ಇಂಡಸ್ಟ್ರಿ. ಒಂದು ಕಾಲ ಇತ್ತು, ಪತ್ರಿಕೋದ್ಯಮ ಅಂದರೆ ಹೆಂಗಿತ್ತು, ನಾವು ನೀವೆಲ್ಲರೂ ನೋಡ್ತಾ ಇದ್ವಿ. ಇವತ್ತು ಸಂಯುಕ್ತ ಕರ್ನಾಟಕ ವಾಸ್ ಎ ವಾಯ್ಸ್ ಆಫ್ ಫ್ರೀಡಮ್ ಮೂಮೆಂಟ್, ಸ್ವಾತಂತ್ರ್ಯ ಹೋರಾಟದ ಧ್ವನಿಯಾಗಿತ್ತು. ಅವತ್ತಿನ ಸ್ವಾತಂತ್ರ್ಯ ಹೋರಾಟಗಾರರ ಕಹಳೆ ಆಗಿತ್ತು. ಇಲ್ಲಿ ಗದಗದೊಳಗೆ ನಾಗರಿಕ ಶೋಷಣೆ ವಿರುದ್ಧ ಒಂದು ದೊಡ್ಡ ಗಟ್ಟಿಯಾದ ಧ್ವನಿಯಾಗಿ ನಿಂತಿತ್ತು. ಪಾಟೀಲ್ ಪುಟ್ಟಪ್ಪನವರ ವಿಶ್ವವಾಣಿ ಅವ್ರದ್ದೇ ಆಗಿರ್ತಕ್ಕಂಥ ಹಲವಾರು ವಿಚಾರಗಳಿಗಾಗಿ ಅದು ತನ್ನ ಕೆಲಸ ಮಾಡ್ತಿತ್ತು. ವಿಶಾಲ ಕರ್ನಾಟಕ KH ಪಾಟೀಲರು, ಬಂಕಾಪುರವರು, KF ಪಾಟೀಲರು ಇವರ ಆ ರಾಜಕೀಯ ನಿಲುವುಗಳನ್ನು ಜನರಿಗೆ ತಿಳಿಸುವಂಥ ಒಂದು ಧ್ವನಿಯಾಗಿತ್ತು. ಪ್ರಜಾವಾಣಿ ಅವತ್ತಿನ ದಿನ ಸಾಮಾಜಿಕ ನ್ಯಾಯಕ್ಕೆ ಹೋರಾಟ ಮಾಡ್ತಕ್ಕಂಥ ಒಂದು ಪತ್ರಿಕೆಯಾಗಿ ಬೆಳೆದು ಬಂದಿತ್ತು. ಇವತ್ತು ಕೆಲವು ಮಾಲಕರ ಕೈಯೊಳಗೂ ಪತ್ರಿಕೋದ್ಯಮ ಇದೆ. ಈಗ ಟಿವಿಗೆ ಅಂತೂ ನೋಡ್ತಾ ಇದ್ದೀರಿ ನೀವು, ಎಲೆಕ್ಟ್ರಾನಿಕ್ ಮೀಡಿಯಾ ದೊಡ್ಡ ದೊಡ್ಡ ಭ್ರಷ್ಟಾಚಾರದೊಳಗೆ ತೊಡಗಿಕೊಂಡವರು ಸರ್ಕಾರದ ನೀತಿಯನ್ನು ಮಾರ್ಪಡಿಸುವಂತೆ ಕೈ ತಿರುಗಿ ಮಾಡಿಸಿ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಯ ಲಾಭ ಪಡೆದುಕೊಳ್ಳೋರು ಅವರು ಒಂದಲ್ಲ 2, 3, 4 ಟಿವಿ ಬಾಲಕರು. ಅವರು ಏನು ಹೇಳ್ತಾರೆ ಅದ ಆ ಟಿವಿ ಬರಬೇಕು. ಪತ್ರಿಕೆಗಳು ನೀವು ನೋಡಿದ್ರಿ, ನಮ್ಮ ರಾಜ್ಯದೊಳಗೆ ಈ ಇಂಡಸ್ಟ್ರಿ ಮಾರ್ದಂಗೆ ಮಾಡಿಬಿಡೋದು. ಆದರೆ ನಾವು ನೆನಪು ಮಾಡ್ಕೋಬೇಕು. ಸಾವಿತ್ರಿ ಅವ್ರಿಗೆ ನಾನು ಈ ಸಂದರ್ಭದೊಳಗೆ ಹೇಳೋದಕ್ಕೆ ಬಯಸ್ತೀನಿ, ಕ್ವಾಲಿಟಿ ಅವರ ಗಮನಕ್ಕೆ ತರೋದಕ್ಕೆ ಬಯಸ್ತೀನಿ. ಪತ್ರಿಕೋದ್ಯಮಕ್ಕೆ ಗದಗಿನ ಕೊಡುಗೆ ಬಹಳ ಅಪಾರವಾದದ್ದು. ಬೆಂಗಳೂರಿನಲ್ಲೇ ಇಷ್ಟು ಪತ್ರಿಕೋದ್ಯಮ ಆರೋಗ್ಯಕರವಾಗಿ ಬೆಳೆದಿದ್ದಲ್ಲ ಗೊತ್ತಿಲ್ಲ. ಆಲ್ಮೋಸ್ಟ್ ಫಸ್ಟ್ ಆರ್ ಸೆಕೆಂಡ್ ಕನ್ನಡ ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಫ್ರಮ್ ಗದಗ. ಕನ್ನಡ ಬಂದು ಕರ್ನಾಟಕ ಬಂದು ಇಲ್ಲಿ ಹೊಂಬಾಳೆಯವರಾಗಲಿ, ಕಿರಿಯೂರವರಾಗಲಿ ಭಾಳ ಯಶಸ್ವಿಯಾಗಿ ಪತ್ರಿಕೆಗಳನ್ನು ನಡೆಸಿದರು. ಶೋಷಣೆ ವಿರುದ್ಧ ಧ್ವನಿ ಎತ್ತಿದರು. ನಮ್ಮಲ್ಲಿ ಎಂತೆಂಥ ಪತ್ರಿಕೋದ್ಯಮಗಳು, PL ಬಂಕಾಪುರ್ ಒಂದು ಹನಿ ಮಸಿ ಕೋಟಿ ಜನಕ್ಕೆ ಬಿಸಿ, ಈ ಘೋಷವಾಕ್ಯದಿಂದ ತಮ್ಮ ಹುಸಿಗುಂಡು ಕಾಲಂ ಮುಖಾಂತರ ರಾಜ್ಯದಲ್ಲೇ ಪ್ರಸಿದ್ಧಿಯಾಗಿದೆ. ವಿಶಾಲ ಕರ್ನಾಟಕದಿಂದ ಪ್ರಾರಂಭಿಸಿ ಸಂಯುಕ್ತ ಕರ್ನಾಟಕದ ಸಂಪಾದಕರಾಗಿ ನಿವೃತ್ತಿಯಾದವರು. ನಮ್ಮ ಗದಗಿನೊಳಗೆ ದಸ್ತಗೀರ್ ಅಂತಿದ್ರು, ಜೀವನ್ ಅಂತಿದ್ರು. ನಮ್ಮ ಗದಗಿನ ಹಿನ್ನೆಲೆ ಬಂದಂಥ ಜಗದೀಶ್ ಅವರು ಎಂಥ ಅದ್ಭುತವಾಗಿರ್ತಕ್ಕಂಥ ಪತ್ರಿಕೋದ್ಯಮಿಗಳಂದರೆ ನಮ್ಮ ಜಗದೀಶ್ ಅವ್ರ ಬಗ್ಗೆ, ಜಗದೀಶ್ ಅವ್ರನ್ನ ಹೊರಟ್ಟಿಯವರು ಭಾಳ ಸಮೀಪದಿಂದ ನೋಡಿದ್ದಾರೆ. ನಮ್ಮ ವಿಶಾಲ ಕರ್ನಾಟಕದೊಳಗೆ ಅತ್ಯಂತ ಶಾಬಿ ಡ್ರೆಸ್ ಹಾಕ್ಕೊಂಡು
ಹೇಗಿತ್ತು ಅಂದರೆ ಅವರು ಪೆನ್ನು ತೆಗೆದು ಬರೆಯಕ್ಕೆ ಹತ್ತಿದ್ದಾರೆ ಅಂದರೆ ಎದಕ್ಕರ ನಿಂತು ಅಂದ್ರೆ ಅವ್ರಿಗೆ ಚಾ ಕುಡಿಯಕ್ಕೆ ಹೋಗೋದಕ್ಕೆ ಅವರು ಆ ಪೆನ್ನು ಮುಚ್ಚಿರಬೇಕು. ಅವ್ರು ಚಾ ಕುಡಿತಿದ್ದೇ ಬಿಡ್ರಿ. ಆದರೆ 3-4-5 ತಾಸಿಗೊಮ್ಮೆ ಅವರು ಒಂದು 20 ನಿಮಿಷ 15 ನಿಮಿಷ ಹೋಗೇ ಬರೋರು. ಅದು ಅವ್ರ ವೀಕ್ನೆಸ್ ಆಗಿತ್ತು. ಇರಲಿ, ಅವರು ಪೆನ್ ನಿಲ್ಲಿಸಿದ್ರು ಅಂದರೆ ಅಂಥ ಕಾರಣಕ್ಕೆ ನಿಲ್ಲಿಸ್ಬೇಕು. ಇಲ್ಲದೇ ಇದ್ದರೆ ಪೆನ್ನಿನೊಳಗೆ ಮಸಿ ಆದರೂ ನಿಲ್ಲಬೇಕು. ಅಷ್ಟು ಓತಪ್ರೋತವಾಗಿ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಚಾರಗಳನ್ನು ಜನರಿಗಾಗಿ ಬರಿಬಹುದಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಎಂ ಜೀವನ್ ಅವರು ಇಂಥ ಸಾಹಿತ್ಯವನ್ನು ರಚನೆ ಮಾಡಿ